ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ಸರ್, ನಮಗೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ಎಲ್ಲೋ ಬೋರ್ಡ್ ವೆಹಿಕಲ್ ಸೇಲ್ಗಿದೆ ಅಂತ. ಹಾಂ ಸರ್. ಏನೈತ್ರಿ ಮಾಡಲು? ಸರ್ 2016 ಮಾಡಲು ಸರ್. 2016 ಮಾಡಲ್ ಐತ್ರಿ. 2016 ಓಕೆ. ಓನರ್ ಎಷ್ಟಾಗಿದ್ರೆ ಗಾಡಿಗೆ? ಸೆಕೆಂಡ್ ಓನರ್ ಆಗಿದೆ ಸರ್. ಡಾಕ್ಯುಮೆಂಟ್ ಎಲ್ಲ ಲ್ಯಾಬ್ಸ್ ಇದೆ ಸರ್. ತಾವು ಸೆಕೆಂಡ್ ಓನರು, ಗಾಡಿ ತೊಗೊಂಡು ಥರ್ಡ್ ಓನರ್ ಆಗ್ತಾರೆ. ಥರ್ಡ್ ಓನರ್ ಆಗ್ತಾರೆ. ಡಾಕ್ಯುಮೆಂಟ್ ಎಲ್ಲ ಲ್ಯಾಬ್ಸ್ ಕಂಡೀಷನ್ ಇದೆ. ಇವಾಗ ಎಫ್ ಸಿ ಇನ್ಶೂರೆನ್ಸ್ ಎರಡು ಕೂಡ ಲ್ಯಾಪ್ಸ್ ಆಗಿದೆಯಾ? ಹೌದು. ಓಕೆ. ಟೈರ್ ಕಂಡೀಷನ್ ಯಾವ ಥರ ಇಟ್ಟಿದ್ರೆ? ಫ್ರಂಟು ಬ್ಯಾಕ್ ಸೈಡ್ ಸ್ಟೇಪ್ನಿ ಇದೆ ಟೈರು? ಗಾಡಿ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಹ್ಞೂ. ಗಾಡಿಯಲ್ಲಿ ಸ್ಟೆಪ್ನಿ ಇಲ್ಲ, ಓಕೆ. ಅದೊಂದನ್ನು ಹಾಕೋಬೇಕು. ಆಮೇಲೆ 4 ಹೊಸ ಟೈರ್ ಇದೆ ಸರ್. ಇಂಜಿನ್ ಸೀಲ್ಡ್ ಇಂಜಿನ್ ಸರ್. ಒಂದು ಚಿಲ್ಲರೆ ಏನೋ ಓಡಿದೆ. ಹ್ಞೂ. ಗಾಡಿ ತುಂಬ ಚೆನ್ನಾಗಿದೆ. 1,00,000 ಚಿಲ್ಲರೆ ಓಡಿರೋದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಹೌದು ಸರ್. ಶೋರೂಮ್ ರೆಕಾರ್ಡ್ ಇಲ್ಲ, ಹಾಂ. ಸೀಲ್ಡ್ ಇಂಜಿನ್. ಮೀಟರ್ ಟ್ಯಾಂಪರ್ ಮಾಡಿಲ್ಲ ಸೆಕೆಂಡ್ ಓನರ್. ಹ್ಞೂ. ಓಕೆ ಸರ್. ಗಾಡಿ ಒಳಗೆ ಇಂಟೀರಿಯರ್ ಏನೈತ್ರಿ ಸರ್ ಫೀಚರ್ಸು? ಸರ್ ಅದೇ ಪಿಕ್ಚರ್ ಹಾಕಿದ್ದೀನಲ್ಲ, ಅದೇ ಕಂಡೀಷನಲ್ಲಿ ಇದೆ ಸರ್. ಎಲ್ಲ ಹೊಸ ಸೀಟ್ ಕವರ್ ಹಾಕಿಸಿದ್ದೀನಿ. ಹೌದಾ? ಓಕೆ. ಅಂದರೆ ಮಾಮೂಲಿಯಾಗಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎ ಸಿ ವರ್ಕು, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ವರ್ಕಲ್ಲಿ ಇರುವಂಥದ್ದಾ? ಮ್ಯೂಸಿಕ್ ಸಿಸ್ಟಮ್ ಇಲ್ಲ ಸರ್. ಮ್ಯೂಸಿಕ್ ಸಿಸ್ಟಮ್ ಹಾಕ್ಸ್ಕೋಬೇಕು. ಇದು LDI ಅಂದರೆ ಮ್ಯಾನ್ಯುವಲ್ ಹ್ಞೂ. ವಿಂಡೋಸ್, ಅಂದರೆ ಪವರ್ ವಿಂಡೋ ಇಲ್ಲ. ಪವರ್ ವಿಂಡೋ ಅಲ್ಲ. ಓಕೆ ಸರ್. ಇನ್ನು ಗಾಡಿ ತೊಗೊಂಡ್ರೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ. ತಮಗೆ ಬೇಕಾಗಿದ್ದು ವಸ್ತು ಸಿಸ್ಟಮ್ ಆಗಿರ್ಬೋದು, ಒಂದು ಹಾಕ್ಸ್ಕೋಬೇಕು ಸರ್. ಬೇರೆ ಏನೂ ಖರ್ಚಿಲ್ಲ. ಸಿಸ್ಟಮು, system ಒಂದು ಸ್ಟೆಪ್ನಿ ಆಗಿರ್ಬೋದು, ಈ ಥರ ಎಕ್ಸ್ಟ್ರಾ ಪೆಟೆಡ್ ಇಟ್ಕೊಂಡ್ರೆ ಅವ್ರಿಗೆ ಒಳ್ಳೆಯದು ಅಂತ. ಹೌದು. ಓಕೆ. ಇನ್ನು ಡೈರೆಕ್ಟು ರೇಟ್ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು? ಸರ್ 2.30 ಹೇಳ್ತಿದ್ದೀನಿ. ಹಾಂ. ಹೆಚ್ಚು ಕಮ್ಮಿ ಮಾಡಿ ಕೊಟ್ಬಿಡ್ತೀನಿ ಸರ್. ಅದೇ ನಿಮ್ಮ ಕಡೆಯಿಂದ ಬಂದರೆ ಕಮ್ಮಿ ಮಾಡಿಬಿಟ್ಟು ಕೊಟ್ಬಿಡ್ತೀನಿ ತಮ್ಮ ಕೈಯಲ್ಲಿ ಮೈಲೇಜ್ ಜೊತೆಲಿ ಏನು ಬರುತ್ತೆ ಸರ್? ಸರ್. ಲೋಕಲಲ್ಲೇ 20 ಬರ್ತಾ ಇದೆ ಸರ್. 20 ತನಕ ಬರ್ತೈತೆ ರೀ? ಹೌದು. ಓಕೆ. ಫ್ಯೂಲ್ ಬಂದುಬಿಟ್ಟು ಡೀಸೆಲ್ ರೆಂಟ್ ಇದು? ಹೌದು ಸರ್, ಡೀಸೆಲ್. 2,00,000 30,000 ಹೇಳ್ತಿದ್ದೀನಿ ಸರ್. ಓಕೆ. ಮಾಡಲ್ ಬಂದ್ಬಿಟ್ಟು 2016 ಮಾಡಲು. ತಾವು ಸೆಕೆಂಡ್ ಓನರ್, ಗಾಡಿ ತೊಗೊಂಡು ಥರ್ಡ್ ಓನರ್ ಆಗ್ತಾರೆ. 2,30,000 ಸರ್, ಇದೇನು ಎಫ್ ಸಿ ಇನ್ಶೂರೆನ್ಸ್ ಏನು ಕಟ್ ಕೊಡ್ತೀರಾ? ಏನು ಗಾಡಿ ತೊಗೊಂಡ್ರೆ ಕಟ್ಕೋಬೇಕಾ? ತಗೊಂಡವರೇ ಕಟ್ಕೋಬೇಕು ಸರ್. ಆ ಪ್ರೈಸಲ್ಲಿ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಕೊಡ್ತೇನೆ. ಓಕೆ. ನೆಗೆಶ್ಬಲ್ ಆಗುತ್ತಲ್ಲ ಇದರಲ್ಲಿ 2.30ರಲ್ಲಿ? ಮಾಡ್ತೀನಿ ಸರ್. ಓಕೆ. ಗಾಡಿನಂತೂ ಲೊಕೇಶನ್ನು? ನಾಗಚಂದ್ರ ಮೆಟ್ರೋ ಸ್ಟೇಷನ್ ಇದೆ ಸರ್, ಬೆಂಗಳೂರಾ? ಬೆಂಗಳೂರು. ಓಕೆ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಾ? ಇದೇ ನಂಬರ್ ಸರ್. ಅಪ್ಡೇಟ್ ಮಾಡಿರ್ತೀನಿ ನೋಡಿ, ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್, ಆಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.